ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ನಮ್ಮ ಚಾನಲ್ನಲ್ಲಿ ಲ್ಯಾಂಡ್ ಸರ್ವೆ ಎಕ್ಸಾಮ್ಗೆ ಬೇಕಾದ ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತಿದೆ ಡೈಲಿ. ಸೊ ಹೊಸಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಸೊ ಹೋದ ಕ್ಲಾಸಲ್ಲಿ ಎಲೆಕ್ಟ್ರಾನಿಕ್ಸ್ ಮೇಲೆ ಥಿಯರಿ ಪಾಠ ಹೇಳಾಗಿತ್ತು. ಈಗ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಾದ ಪ್ರಶ್ನೆಗಳು. ಸೊ ಪ್ರಶ್ನೆದ ಸಾಮಾನ್ಯವಾಗಿ ಮೊಬೈಲ್ ಫೋನ್ ಹ್ಯಾಂಡ್ಸೆಟ್ಗಳಲ್ಲಿ ಬಳಸುವ ಪುನಃ ವಿದ್ಯುತ್ತಾವೇಶಗೊಳಿಸಬಹುದಾದ ಬ್ಯಾಟ್ರಿಗಳು ಅಂದರೆ ರಿಚಾರ್ಜಬಲ್ ಬ್ಯಾಟ್ರಿಗಳು ಯಾವ? ಅದರೊಳಗ ಲಿಥಿಯಂ ಅಯಾನ್ ಬ್ಯಾಟ್ರಿ. ನೆಕ್ಸ್ಟ್ ಕ್ವಶನ್, ಲೂಯಿಸ್ ಪರಿಕಲ್ಪನೆ ಅನುಸಾರ ಕ್ಷಾರ ಎಂದರೆ ಎಲೆಕ್ಟ್ರಾನ್ ಪಡೆಯುವುದು, ಎಲೆಕ್ಟ್ರಾನ್ ಕೊಡುವುದು, ಪ್ರೋಟಾನ್ ಕೊಡುವುದು, ಪ್ರೋಟಾನ್ ಪಡೆಯುವುದು. ಇದರೊಳಗೆ ಯಾವುದಾಗುತ್ತೆ? ಪ್ರೋಟಾನ್ ಪಡೆಯುವುದು. ನೆಕ್ಸ್ಟ್ ಕ್ವಶನ್, ಟಿವಿ ಸಂವಹನದಲ್ಲಿ ಡ್ಯಾಶ್ ಡ್ಯಾಶ್ ಇದ್ದರೆ ಒಳ್ಳೆಯದು. ಏನಿದ್ರೆ ಒಳ್ಳೆಯದು? ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್, ಫೇಸ್ ಮಾಡ್ಯುಲೇಷನ್, ತರಂಗಾಂತರ ಮಾಡ್ಯುಲೇಷನ್. ಸೊ ಟಿವಿ ಸಂವಹನದಲ್ಲಿ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಇದ್ರೆ ಒಳ್ಳೆಯದು. ನೆಕ್ಸ್ಟ್ ಕ್ವಶನ್, ಟಿವಿ, ರೇಡಿಯೋ ಮತ್ತು ಮೊಬೈಲ್ ಸಂಕೇತಗಳು ಪ್ರಸಾರಕ್ಕಾಗಿ ಗಾಳಿ ಮಾಧ್ಯಮವನ್ನು ಉಪಯೋಗಿಸುತ್ತವೆ. ಯಾವ ಮಾಧ್ಯಮವನ್ನು ಪ್ರಸಾರಕ್ಕಾಗಿ ಉಪಯೋಗಿಸುವುದಿಲ್ಲ? ಪ್ರಸಾರಕ್ಕಾಗಿ ಭೂಮಿಯನ್ನು ಮಾಧ್ಯಮವಾಗಿ ಉಪಯೋಗಿಸುತ್ತವೆ. ಪ್ರಸಾರಕ್ಕೆ ಓಜೋನ್ ಪದರವನ್ನು ಉಪಯೋಗಿಸುತ್ತದೆ. ಇದರೊಳಗೆ ಕರೆಕ್ಟ್ ಆನ್ಸರ್ ಯಾವುದು? ಕಮೆಂಟ್ ಮಾಡಿರಿ. ಯಾವ ಮಾಧ್ಯಮವನ್ನು ಪ್ರಸಾರಕ್ಕಾಗಿ ಬಳಸುವುದಿಲ್ಲ? ನೆಕ್ಸ್ಟ್, ನೀವು ಕ್ವಶನ್ ಓದಿದ ತಕ್ಷಣ ನೀವು ಕಮೆಂಟ ಮಾಡಿಬಿಡ್ಬೋದು. ಸೊ ಮೋಡಗಳಲ್ಲಿ ಮಿಂಚು ಉಂಟಾಗೋದಕ್ಕೆ ಕಾರಣ, ಮೋಡಗಳಲ್ಲಿ ಮಿಂಚು ಉಂಟಾಗೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆ, ಮೋಡಗಳಲ್ಲಿನ ಉಷ್ಣತೆ, ತಣ್ಣನೆಯ ಸ್ಥಿತಿಗಳ ಉಪಸ್ಥಿತಿ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಆನ್ಸರ್ ಏನು? ಸ್ಥಾಯಿ ವಿದ್ಯುತ್ತಿನ ವಿಸರ್ಜನೆ ಮುಖಾಂತರ ಮಿಂಚು ಅನ್ನೋದು ಮೋಡಗಳಲ್ಲಿ ಉಂಟಾಗ್ತದೆ. ನೆಕ್ಸ್ಟ್, ಮೊಬೈಲ್ ಸಂವಹನದಲ್ಲಿ ಬಳಸುವ ವಿದ್ಯುತ್ ಕಾಂತೀಯ ಅಲೆಗಳು ಇನ್ಫ್ರಾರೆಡ್ ತರಂಗಗಳಾಗಿವೆ, ಕ್ಷಕಿರಣ ತರಂಗಗಳಾಗಿವೆ, ಅತಿನೇರಳೆ ತರಂಗಗಳಾಗಿವೆ ಮತ್ತು ಮೈಕ್ರೋವೇವ್ ತರಂಗಗಳಾಗಿವೆ. ಸೊ ಇದಕ್ಕೆ ಆನ್ಸರ್ ಏನು? ಮೊಬೈಲ್ ಸಂವಹನದಲ್ಲಿ ಮೈಕ್ರೋವೇವ್ಗಳನ್ನ ಬಳಸ್ತಾರೆ. ಸೊ ನೆಕ್ಸ್ಟ್, ಕಾಲಾನುಕ್ರಮಣಿಕೆಯ ಸರಣಿಯಲ್ಲಿ ಜನಸಂಪರ್ಕ ಸಾಧನಗಳು ಭಾರತದಲ್ಲಿ ಬೆಳೆದು ಬಂದದ್ದನ್ನು ಈ ಕೆಳಗಿನಗಳಿಂದ ಆಯ್ಕೆ ಮಾಡಿ. ಸೊ FDA ಕ್ವಶನ್ ಇದೆ, FDA ಕೇಳಿರು. ಸೊ ಯಾವ ಕಾಲಾನುಕ್ರಮೇಣ ಅಂತ ಕಮೆಂಟ್ ಮಾಡಿ. ಮೊದಲನೇದ ಮುದ್ರಣ ರೇಡಿಯೋ, ನೆಕ್ಸ್ಟ್ ಚಲನಚಿತ್ರ, ನೆಕ್ಸ್ಟ್ ದೂರದರ್ಶನ. ನೆಕ್ಸ್ಟ್, ಡ್ಯಾಶ್ ಡ್ಯಾಶ್ ರಿಸೀವರ್ಗಳಲ್ಲಿ ಡಿಸ್ಟ್ರಿಮಿನೇಟರ್ ಅನ್ನು ಬಳಸಲಾಗುತ್ತದೆ. ಯಾವ ರಿಸೀವರ್ಗಳಲ್ಲಿ ಡಿಸ್ಟ್ರಿಮಿನೇಟರ್ನ ಬಳಸಲಾಗುತ್ತದೆ ಅಂದರೆ ಆನ್ಸರ್ ಟೆಲಿಫೋನ್ಗಳಲ್ಲಿ ಡಿಸ್ಟ್ರಿಮಿನೇಟರ್ಗಳನ್ನು ಬಳಸಲಾಗುತ್ತದೆ. ನೆಕ್ಸ್ಟ್, ಆಡಿಯೋ ವರ್ಧಕಕ್ಕೆ ಕಳಿಸುವ ಮುನ್ನ ಉಪಯೋಗಿಸಲಾಗುವ ಟ್ರಾನ್ಸ್ಫರ್ ಕಾರ್ಯ. ಸೊ ಆಡಿಯೋ ವರ್ಧಕಕ್ಕೆ ಕಳಿಸುವ ಮುನ್ನ ಟ್ರಾನ್ಸ್ಫರ್ನ ಕೆಲಸ ಏನಪ್ಪ ಅಂತಂದ್ರೆ ವೋಲ್ಟೇಜ್ ವರ್ಧನೆ. ನೆಕ್ಸ್ಟ್, ನಿಗದಿತ ವೇಗವಿರುವ ಕಣಗಳಲ್ಲಿ ಅತ್ಯಂತ ಚಿಕ್ಕ ತರಂಗ ಮಾನವಿರುವ ಕಣ ಯಾವುದು? ಎಲ್ ಕಣ. ನೆಕ್ಸ್ಟ್, ರೇಡಿಯೋ ರಿಸೀವರ್ನಲ್ಲಿ ಟರ್ಮಿನೇಟರ್ ಅನ್ನು ಉಪಯೋಗಿಸಲಾಗುತ್ತದೆ. ಎದಕ್ಕೆ ಉಪಯೋಗಿಸ್ತಾರೋ? ಬದಲಾಗುವ ಉಷ್ಣದಲ್ಲಿ ಪ್ರತಿರೋಧವನ್ನು ಸರಿದೂಗಿಸಲು ಟರ್ಮಿನೇಟರ್ ಅನ್ನು ಉಪಯೋಗಿಸುತ್ತಾರೆ. ನೆಕ್ಸ್ಟ್, ತತ್ಕಾಲದಲ್ಲಿ ಉಪಗ್ರಹಗಳಿಂದ ಮುಖ್ಯವಾಗಿ ಬಳಸಲ್ಪಡುವ ರೇಡಿಯೋ ತರಂಗಾಂತರದ ಬ್ಯಾಂಡ್ ಇದಾಗಿದೆ. ಯಾವ ಬ್ಯಾಂಡ್ ಆಗಿದೆ? SHF ಬ್ಯಾಂಡ್ ತರಂಗಾಂತರ ಬ್ಯಾಂಡ್ ಆಗಿದೆ. ರೇಡಿಯೋ ತರಂಗಾಂತರಗಳ
ಬ್ಯಾಂಡ್ ಆಗಿದೆ. ನೆಕ್ಸ್ಟ್, ಮೊಬೈಲ್ ಟೆಲಿಫೋನ್ನಲ್ಲಿ GSM ಎಂದರೆ? GSM ಲಾಂಗ್ ಫಾರ್ಮ್ ಏನು? ಗ್ಲೋಬಲ್ ಸಿಸ್ಟಮ್ ಆಫ್ ಮೊಬೈಲ್ ಕಮ್ಯುನಿಕೇಷನ್. ಸೊ ಇದು PSI ಎಕ್ಸಾಮ್ ಒಳಗೆ ಕೇಳಿದ ಕ್ವಶನ್. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಮೊಬೈಲ್ ಫೋನ್ ನಿರ್ವಹಣಾ ವ್ಯವಸ್ಥೆ ಅಲ್ಲ? ಸೊ ಇದ್ರ ಆನ್ಸರ್ ಏನ? ಆಂಡ್ರಾಯ್ಡು ಮೊಬೈಲ್ದಾಗಿರ್ತದೆ, ಬ್ಲ್ಯಾಕ್ಬೆರಿ ಮೊಬೈಲ್, iOS ಇದು ಮೊಬೈಲ್ ಒಳಗೆ ಇರ್ತದೆ, ಯುನಿಕ್ಸ್ ಮೊಬೈಲ್ ಫೋನ್ನ ನಿರ್ವಹಣಾ ವ್ಯವಸ್ಥೆ ಅಲ್ಲ. ನೆಕ್ಸ್ಟ್, ದೂರದರ್ಶನವನ್ನು ಕಂಡುಹಿಡಿದವರು ಯಾರು? PC ಎಕ್ಸಾಮ್ದಾಗ ಕೇಳಿದ್ರಿದ್ನ. ದೂರದರ್ಶನವನ್ನು ಕಂಡುಹಿಡಿದವರು JL ಬಾರ್ಡ್. ನೆಕ್ಸ್ಟ್, ತಂತಿ ಸಂದೇಶ ನಿಯಮಾವಳಿಯನ್ನು ನಿರೂಪಿಸಿದವರು ಯಾರು? ತಂತಿ ಸಂದೇಶ ನಿರೂಪಿಸಿದವರು ಸ್ಯಾಮ್ಯುಯೆಲ್ ಮೋರ್ಸ್ಬೆಲ್ ಅವರು ತಂತಿ ಸಂದೇಶ ನಿಯಮಾವಳಿಗಳನ್ನು ನಿರೂಪಿಸಿದರು. ನೆಕ್ಸ್ಟ್, ದೂರವಾಣಿಯನ್ನು ಯಾರು ಕಂಡುಹಿಡಿದರು? ದೂರವಾಣಿಯನ್ನು ಯಾರು ಕಂಡುಹಿಡಿದರು? ಗ್ರಾಹಂ ಬೆಲ್. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಮೊಬೈಲ್ ಫೋನ್ ನಿರ್ವಹಣಾ ವ್ಯವಸ್ಥೆ ಅಲ್ಲ? ಸೊ ಇದೀಗ ಆಗಿದ್ದ ಯುನಿಕ್ಸ್ ಇಸ್ ಕರೆಕ್ಟ್ ಆನ್ಸರ್. ಸೊ ಇದು ಡಬಲ್ ಸಲ ಆಗೈತಿ. ನೆಕ್ಸ್ಟ್, ಟೆಲಿವಿಷನ್ನಲ್ಲಿ ಆಂಟೆನಾ ಅಥವಾ ಕೇಬಲ್ನಲ್ಲಿ ಉಪಯೋಗಿಸಲ್ಪಡುವ ಭುಕ್ತಿಯ ಆವೃತ್ತಿಯನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯುತ್ತಾರೆ? ಸೊ ಏನಂತ ಕರೀತಾರೋ? RF ಅಂತ ಕರೆಯುತ್ತಾರೆ. ನೆಕ್ಸ್ಟ್, ಸೂಕ್ಷ್ಮ ಕ್ರಿಯಾತ್ಮಕ ಅಂದರೆ ಅಥವಾ ಮೈಕ್ರೋಪ್ರೊಸೆಸರ್ ಎಂದರೆ? ಮೈಕ್ರೋಪ್ರೊಸೆಸರ್ ಅಂದರೆ ಋಣ ವಿದ್ಯುತ್ಮಕ ಚೂರು, ಗಣಿತದ ಕೋಷ್ಟಕಗಳನ್ನು ಬಿಡಿಸುವಂಥದ್ದು, ತರ್ಕಬದ್ಧ ಕ್ರಿಯೆಯನ್ನು ಮಾಡುವಂಥದ್ದು. ಸೊ ಇವೆಲ್ಲ ಕರೆಕ್ಟ್. ಸೊ ಆನ್ಸರ್ ಇಸ್ ಮೇಲಿನ ಹೇಳಿದ ಎಲ್ಲವೂ ಸರಿ. ನೆಕ್ಸ್ಟ್, ದತ್ತಾಂಶ ಮತ್ತು ಧ್ವನಿಯ ಪ್ರಸರಣ ಸಂಚಾರಿ ದೂರವಾಣಿಯ ಅತ್ಯಂತ ಮೂಲ ಕಾರ್ಯಗಳು ಮೇಲ್ಕಂಡ ಕಾರ್ಯಗಳಿಗಾಗಿ ಬಳಸುವ ತಂತ್ರಜ್ಞಾನವನ್ನು ಕೆಳಕಂಡ 4 ಹೆಸರುಗಳು ಸೂಚಿಸುತ್ತವೆ. ಇದರಲ್ಲಿ ವಿಭಿನ್ನವಾದ ಪದ ಯಾವುದು? ಸೊ ಇದ್ರೊಳಗೆ ವಿಭಿನ್ನವಾದ ಪದ ಯಾವುದು? ಬ್ಲೂಟೂತ್ ಮೊಬೈಲ್ ಒಳಗೆ ಇರ್ತೈತಿ. ಪ್ರಸರಣ ಸಂಚಾರಿ ದೂರವಾಣಿಯ ಅತ್ಯಂತ ಮೂಲ ಕಾರ್ಯಗಳು ಇದ್ರೊಳಗೆ. ನೆಕ್ಸ್ಟ್, FM ರೇಡಿಯೋ ತರಂಗಾಂತರದ ವ್ಯಾಪ್ತಿ. FM ರೇಡಿಯೋ ತರಂಗಾಂತರದ ವ್ಯಾಪ್ತಿ ಎಷ್ಟು ಇರ್ತದೆ? 88 ಮೆಗಾಹರ್ಟ್ಸ್ನಿಂದ 108 ಮೆಗಾಹರ್ಟ್ಸ್. ನೀವು ಚಾನಲ್ ಹೆಸರುಗಳನ್ನ ಕೇಳಿರ್ಬೋದು. 92.8 FM, 93.2 FM ಈ ಥರ ಕೇಳಿರ್ತಾರಲ್ಲ, ಇವ ಫ್ರೀಕ್ವೆನ್ಸಿ ಮೆಗಾಹರ್ಟ್ಸ್ ಒಳಗಿರ್ತಾವೆ. ನೆಕ್ಸ್ಟ್, 35 ವರ್ಷಗಳ ಹಿಂದೆ ಮಾರ್ಟಿನ್ ಕೂಪರ್ ಈ ಕೆಳಗಿನವನ್ನು ಅನ್ವೇಷಣೆ ಮಾಡಿದ? ಸೊ ಏನು ಅನ್ವೇಷಣೆ ಮಾಡಿದ ಮಾರ್ಟಿನ್ ಕೂಪರ? ಮೊಬೈಲ್ ಫೋನನ್ನು ಅನ್ವೇಷಣೆ ಮಾಡಿದ. ಸೊ ಟೆಲಿಫೋನನ್ನು ಗ್ರಾಹಂ ಬೆಲ್, ಮೊಬೈಲ್ ಫೋನನ್ನು ಮಾರ್ಟಿನ್ ಕೂಪರ್. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಮುಂದಿಂದ ನೆಕ್ಸ್ಟ್ ಚಾಪ್ಟರ್ದಾಗ ಹೇಳ್ನು. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಡೈಲಿ 3 ರಿಂದ 4 ವಿಡಿಯೋಗಳು ತಪ್ಪದೇ ಬರುತ್ತವೆ. ಸೊ ಥ್ಯಾಂಕ್ ಯು ಸೋ ಮಚ್.